ನಮಸ್ಕಾರ ಟಿವಿ2ಗೆ ಸ್ವಾಗತ. ನಾನು ಇವತ್ತು ನಮ್ಮ ದೇವಸ್ಥಾನ ಮುನೇಶ್ವರ ವಾರ್ಷಿಕೋತ್ಸವ. ಪ್ರತಿ ವರ್ಷ ಮೇ ತಿಂಗಳು ಜೂನ್ ಅಥವಾ ಮೇಯಲ್ಲಿ ಕಡೆ ವಾರದಲ್ಲಿ ವಾರ್ಷಿಕೋತ್ಸವ ಮಾಡ್ತೀವಿ. ಸುಮಾರು 10,000 ಜನಕ್ಕೆ ಅನ್ನದಾನ ಆಗುತ್ತೆ. ನನ್ನ ಮುನೇಶ್ವರನಿಗೆ ಕಲಶಾರಾಧನೆ ಇತ್ತು, ಶಾಂತಿ ಹೋಮ ಇತ್ತು, ನೇತ್ರಲಿನ ಹೋಮ ಇತ್ತು, ಪ್ರಾಣ ಪ್ರತಿಷ್ಠಾಪನ ಹೋಮ ಇತ್ತು, ಬೆಳಗ್ಗೆ ಅಭಿಷೇಕ, ಅಲಂಕಾರ, ಮಹಾಮಂಗಳಾರತಿ. ಇವತ್ತೊಂದು 10,000 ಜನ ಬಂದಿರ್ತಾರೆ. ಹೆಚ್ಚು ಅನ್ನದಾನ ಇರುತ್ತೆ. ವರ್ಷ ದೇವರಿಗೆ ಒಂದು ವಾರ್ಷಿಕೋತ್ಸವ ವರ್ಷ ಮಾಡ್ತೀವಿ ನಾವು. ಈಗ ಗಣೇಶನಿಗೆ ವಾರ್ಷಿಕೋತ್ಸವ ಮಾಡ್ತೀವಿ, ಹನುಮನ್ ಜಯಂತಿ ಮಾಡ್ತೀವಿ, ಅವ್ರು ಶನಿಮಾತ್ಮನ ಜಯಂತಿ ಮಾಡ್ತೀವಿ ವರ್ಷ. ಅದೇ ತರ ಮುನೇಶ್ವರನಿಗೆ ವಾರ್ಷಿಕೋತ್ಸವ. ಪುರಾತನವಾದ ದೇವಸ್ಥಾನ ಇದು. ಗುಂಡು ಮನೇಶ್ವರ ಅಂತ, ಗುಂಡು ಕಲ್ಲು ಮನೇಶ್ವರ ಅಂತ ಅನ್ಕೊಂಡು ಕೆಲಸ ದೇವರಿಗೆ ಆಗುತ್ತೆ. ಎಲ್ಲರ ಕೋರಿಕೆಗಳು ದೇವ್ರ ನಂಬಿ ನೀವು ಮುಂದೆ ಬರ್ತೀರಾ. ಸನಾತನವಾದ ಧರ್ಮ ನಮ್ದು. ಎಲ್ರಿಗೂ ನಮಸ್ಕಾರ. ಜಗ್ಗಿ ಅನ್ಬಿಟ್ಟು ಇದೆ ಸುಗುಂಟೆಪಾಳ್ಯದ ನಿವಾಸಿ. ಈ ಒಂದು ಗುಂಡ್ಲುಮೇಶ್ವರ ದೇವಸ್ಥಾನ ಸುಮಾರು 800 ವರ್ಷ ಇತಿಹಾಸವುಳ್ಳ ತುಂಬಾ ಪವರ್ಫುಲ್ ಮುನೇಶ್ವರ ದೇವಸ್ಥಾನ. ಇಲ್ಲಿ ಪ್ರತಿ ವರ್ಷ ಮೇ ಅಥವಾ ಜೂನ್ ನಲ್ಲಿ ಬುಧವಾರ ವಾರ್ಷಿಕೋತ್ಸವ ಮಾಡ್ತೀವಿ. ನಿನ್ನೆ ಮಂಗಳವಾರ, ಇವತ್ತು ಬುಧವಾರ. ಬೆಳಿಗ್ಗೆ ಅಭಿಷೇಕ, ಅಲಂಕಾರ, ಮಹಾಮಂಗಳಾರತಿ, 11:30 ಗಂಟೆ ಮಹಾಮಂಗಳಾರತಿ. ನಂತರ ಸುಮಾರು ಒಂದು 10,000 ಜನಕ್ಕೆ ನಾನ್ ವೆಜ್ ಊಟ ಮತ್ತು ವೆಜ್ ಊಟ ಆಯೋಜನೆ ಮಾಡಿ ಪ್ರತಿ ವರ್ಷ ಸಾವಿರಾರು ಭಕ್ತಾದಿಗಳು ಬಂದು ಭಗವಂತನ ಕೃಪೆ ಪಾತ್ರರಾಗಿ ತಮ್ಮ ಕಷ್ಟ ಸುಖಗಳನ್ನ ಅನ್ಕೊಂಡು ಬಂದವರಿಗೆ, ನಾನು ಗೊತ್ತಿರಂಗೆ ನಾನು ಸುಮಾರು 45 ವರ್ಷದಿಂದ ನೋಡಿದ್ದೀನಿ. ಯಾರೇ ಕಷ್ಟ ಅಂತ ಬಂದ್ರು ಪರಿಹಾರ ಸಿಕ್ಕಿದೆ ಈ ದೇವಸ್ಥಾನ. ಅಷ್ಟು ಪವರ್ಫುಲ್ ದೇವಸ್ಥಾನ. ಒಂದು ವಾರ್ಷಿಕೋತ್ಸವ ಮಾಡ್ತಾರಲ್ಲ ಎಲ್ಲ ಭಕ್ತ ಮಂಡಳಿಯವರ, ದೇವಸ್ಥಾನ ಟ್ರಸ್ಟ್ ಅವರಿಗೆ ಧನ್ಯವಾದಗಳು. ಸುಮಾರು ಒಂದು 10,000 ಜನ ಊಟ ಸೇರಿದ್ದಾರೆ.